ಬರ್ಕೊಂಡಿದ್ದೀನಿ ನಾನು. Okay. The chapter name the chapter called contract costing. So last class ಅಲ್ಲಿ we have discussed about this contract costing ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದು ನಾವು. ಸೊ ಸಮ್ ಬೇಸಿಕ್ ಇಂಟ್ರೊಡಕ್ಷನ್ ಬಗ್ಗೆ ಮಾಡಿದ್ದು ಅಷ್ಟೇ. ಸೊ ಆಸ್ ಕಾಸ್ಟಿಂಗ್ ಮೆಥಡ್ಸ್ ಅಲ್ಲೂ ನೀವು ಕೂಡ ಡಿಸ್ಕಸ್ ಮಾಡಿದ್ದು ನಾವು. ಓಕೆ. ಸೊ ದೀಸ್ ಆರ್ ದ ಮೆಥಡ್ಸ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ ಮೆಥಡ್ಸ್ ಗಳು. ದೀಸ್ ಆರ್ ದ ಮೆಥಡ್ಸ್, ಕಾಸ್ಟಿಂಗ್ ಟೆಕ್ನಿಕ್ಸ್ ಯಾವ್ಯಾವ ಮೆಥಡ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ದು. ಸೊ ಅದರಲ್ಲಿ ಒನ್ ಆಫ್ ದ ಮೆಥಡ್ ಇನ್ ದಿಸ್ ಚಾಪ್ಟರ್ ವಿ ಆರ್ ಸ್ಟಡಿಂಗ್, ದಟ್ ಈಸ್ ಅದು ಯಾವುದು ಅಂತ ಅಂದ್ರೆ ಕಾಸ್ಟ್ ಅಕೌಂಟಿಂಗ್. ಸೊ contract costing. That is nothing but what? Contract costing. So what do you mean by this? ಏನು contract costing ಅಂತ ಅಂದ್ರೆ, so ICMA, so according to Indian Cost and Management Association ಪ್ರಕಾರ, so contract costing ಅಂತ ಅಂದ್ರೆ, so one by one ಹೇಳಿದ್ದಾರೆ, that is a form of costing. Already you know that one. So contract costing ಅನ್ನೋದು it's a one of the form of costing. So it's a one of the technique of costing which applies where work is undertaken to customer special requirement. ಅಂದ್ರೆ ಕಸ್ಟಮರ್ಗೆ ಒಂದು ಸ್ಪೆಷಲ್ ಯಾವ್ದಕ್ಕೆ ಅಪ್ಲೈ ಆಗುತ್ತೆ ಈ ಕಾಸ್ಟಿಂಗ್ ಅಂದ್ರೆ, ಕಸ್ಟಮರ್ ಸ್ಪೆಷಲ್ ರಿಕ್ವೈರ್ಮೆಂಟ್ಗೆ ಏನು ಅವ್ರಿಗೇನು ಸ್ಪೆಷಲ್ ಆಗಿ ಅವ್ರಿಗೆ ಒಂಥರ ಆರ್ಡ್ರ್ ಮಾಡಿಸ್ದಂಗಿದು. ಓಕೆ. ಸೊ ಆ ರಿಕ್ವೈರ್ಮೆಂಟ್ಗೆ ತಕ್ಕನಾಗಿ ಮಾಡೋವಂಥದ್ದಕ್ಕೆ ಇದು ಅಪ್ಲೈ ಆಗುತ್ತೆ ಈ ಕಾಸ್ಟಿಂಗು. and each order is of long duration. ಸೊ ಒಂದು ಯೂಶುವಲ್ ಆಗಿ ಇನ್ನೊಂದು ಫೀಚರ್ ಅಂತಾನೆ ಹೇಳ್ಬೋದು, ಲಾಂಗ್ ಡ್ಯೂರೇಷನ್ ಇರುತ್ತೆ. ಸೊ ಒನ್ ಡೇ ನಿಂಗೆ ಆರ್ಡರ್ ತೊಗೊಂಡು ಒಂದು ವಾರದಲ್ಲೇ ಒಂದು 2 days ಅಲ್ಲಿ ಕೊಡುವಂಥದ್ದಲ್ಲ ಸ್ಪೆಷಲ್ ರಿಕ್ವೈರ್ಮೆಂಟ್ ಅಂದ್ಬಿಟ್ಟು. ಆಬ್ವಿಯಸ್ಲಿ ಇಟ್ಸ್ ಲಾಂಗ್ ಡ್ಯೂರೇಷನ್, ಮಂತ್ಸ್ ಗಟ್ಲೆ ಆಗ್ಬೋದು, ಇಯರ್ ಗಟ್ಲೆನೂ ಕೂಡ ಆಗ್ಬೋದು. ಸೊ ಲಾಸ್ಟ್ ಒನ್ ಇದೆ ನೋಡಿ, ದಿ ವರ್ಕ್ ಈಸ್ ಯೂಶುವಲಿ ಆಫ್ constructional nature. The work is usually of constructional ನೇಚರ್ ಅಲ್ಲಿ ಯೂಶುವಲ್ ಆಗಿರುತ್ತೆ. ಸೊ ಸಿವಿಲ್ ವರ್ಕ್ಸ್ ಅಂತ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ. ಸೊ ದಿಸ್ ಇಸ್ ಸಮಥಿಂಗ್ ಕಾಲ್ಡ್ ಕಾಂಟ್ರಾಕ್ಟ್ ಕಾಸ್ಟಿಂಗ್. ಸೊ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ಅಂದ್ರೆ ಇಟ್ ಈಸ್ that form of costing which applies where work is undertaken to customer special requirement and each order is of long duration. The work is usually constructional nature. So usual ಆಗಿ ಅದು constructional nature ಅಲ್ಲಿ ಇರುತ್ತೆ. Okay. That's what we are doing with contract costing. Next, features of contract costing. So these are the features of contract costing ಅಂತ ಆಲ್ರೆಡಿ ನಾನು ಡೆಫಿನಿಷನ್ ಒಂದೆರಡು ಮೂರು ಫೀಚರ್ಸ್ ನೋಡಿದ್ರಿ. ಸೊ ಇಲ್ಲಿ ಕೂಡ ಫೀಚರ್ಸ್ ನಾನು ನೋಡೋಣ. ಸೊ ಈಚ್ ಕಾಂಟ್ರಾಕ್ಟ್ ಈಸ್ ಟ್ರೀಟೆಡ್ ಆಸ್ ಕಾಸ್ಟ್ ಯೂನಿಟ್. ಪ್ರತಿಯೊಂದು ಕಾಂಟ್ರಾಕ್ಟ್ ನಾವು ಕಾಸ್ಟ್ ಯೂನಿಟ್ ಅಂತ ಕರಿತೀವಿ. ಸಪ್ರೇಟ್ ಒಂದು ಕಂಪ್ನಿ ಸೈಮಲ್ಟೇನಿಯಸ್ ಆಗಿ 2-3 ಕಾಂಟ್ರಾಕ್ಟ್ ತಗೋಬಹುದು. ಈಗ ಒಬ್ಬ ಕಾಂಟ್ರಾಕ್ಟ್ ಮನೆ ಕಟ್ಟೋರು ಅಂತ ನಾವು ತಗೊಂಡಾಗ, ಸೊ ಯೂಶುವಲ್ ಆಗಿ ಸೊ ಅದು ಇದು ಮಿಕ್ಸ್ ಮಾಡಲ್ಲ. ಸೊ ಅದು ಅಕೌಂಟಿಂಗ್ ಬೇರೆ ಇರುತ್ತೆ, ಇದು ಅಕೌಂಟೇ ಬರುತ್ತೆ. ಸೊ ದಟ್ಸ್ ವಾಟ್ ಕಾಸ್ಟ್ ಯೂನಿಟ್ ಅಂತ ಅದಕ್ಕೆ ಕರಿತೀವಿ. ಎ ಸಪ್ರೇಟ್ ಅಕೌಂಟ್ ಫಾರ್ ಈಚ್ ಕಾಂಟ್ರಾಕ್ಟ್. ಸೊ ಸಪ್ರೇಟ್ ಅಕೌಂಟ್, ಈಚ್ ಕಾಂಟ್ರಾಕ್ಟ್ಗೂ ಸಪ್ರೇಟ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ವರ್ಕ್ ಈಸ್ ಡನ್ ಅಟ್ ಸೈಟ್ ಅವೇ ಫ್ರಮ್ ಕಾಂಟ್ರಾಕ್ಟರ್ಸ್ ಓನ್ ಪ್ರಿಮಿಸಸ್. ಯೂಶುವಲ್ ಆಗಿ ಬೇರೆದು ಕಾಸ್ಟಿಂಗ್ ಅಂತಂದ್ರೆ ಬೇರೆದಾರೆ ಪ್ರಾಡಕ್ಟ್ ಆದ್ರೆ, ಸೊ ಮ್ಯಾನುಫ್ಯಾಕ್ಚರರ್ ಎಲ್ಲಿ ಮಾಡ್ತಾನೆ, ಎಲ್ಲೂ ವಸ್ತು ಉತ್ಪಾದನೆ ಆಗುತ್ತೆ ಯೂಶುವಲ್ ಆಗಿ ಅಂತ ಅಂದಾಗ ಓನರ್ಸ್ ಇದ್ರಲ್ಲೂ ಇದಾಗುತ್ತೆ. ಬಟ್ ಇದು ಆ ಥರ ಅಲ್ಲ. ವರ್ಕ್ ಈಸ್ ಡನ್ ಅಟ್ ಸೈಟ್ ಅವೇ ಫ್ರಮ್ ಕಾಂಟ್ರಾಕ್ಟರ್ ಪ್ರಿಮಿಸಿಸ್ ಆಗಲ್ಲ, ಇದು ಕಾಂಟ್ರಾಕ್ಟಿವ್ ಪ್ರಿಮಿಸಿಸ್ ಆಗುತ್ತೆ. ಯೂಶುವಲ್ ಆಗಿ ಅವನು ಕಸ್ಟಮರ್ ಜಾಗದಲ್ಲೇ ಆಗುತ್ತೆ ಅಂತ ಅನ್ಬೋದು. ಡೈರೆಕ್ಟ್ ಆಗಿ ಹೇಳೋದಾದ್ರೆ ಕಸ್ಟಮರ್ ಜಾಗದಲ್ಲಿ ಆಗುತ್ತೆ. ದ ಕಾಂಟ್ರಾಕ್ಟ್ ಆಸ್ ಎ ಲಾಂಗ್ ಡ್ಯೂರೇಷನ್. ಸೊ ಫೋರ್ತ್ ಫ್ಯೂಚರ್ ಏನ್ ಹೇಳುತ್ತೆ ಅಂತಂದ್ರೆ, ದಿ ಕಾಂಟ್ರಾಕ್ಟ್ ಆಸ್ ಎ ಲಾಂಗ್ ಡ್ಯೂರೇಷನ್ ಯೂಶುವಲಿ ಎಕ್ಸ್ಟೆಂಡಿಂಗ್ ಮೋರ್ ದ್ಯಾನ್ ಒನ್ ಅಕೌಂಟಿಂಗ್ ಇಯರ್. Contract as a long duration usually extending more than one accounting year. ಒಂದೇ ವರ್ಷದೊಳಗೆ ಮುಗಿಯುತ್ತೆ ಅಂತ ಹೇಳಕ್ಕಾಗಲ್ಲ, 2-3 ಅಕೌಂಟಿಂಗ್ ಇಯರ್ ತಗೋಬಹುದು. All items are all items of cost which directly related to contract are chargeable. ಯಾವ್ದು ಕಾಂಟ್ರಾಕ್ಟ್ಗೆ ಸಂಬಂಧ ಪಡುತ್ತೆ ಕಾಸ್ಟ್ ಐಟಮ್ಗಳು, ಸೊ ಡೈರೆಕ್ಟ್ ಆಗಿ ಅದಕ್ಕೆ ಚಾರ್ಜಬಲ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಪೇಮೆಂಟ್ ಈಸ್ ಮೇಡ್ ಬೈ ಕಾಂಟ್ರಾಕ್ಟಿ ಆನ್ ದ ಬೇಸಿಸ್ ಆಫ್ ವರ್ಕ್ ಸರ್ಟಿಫೈಡ್ ಬೈ ಸರ್ವೇಯರ್ ಆರ್ ಆರ್ಕಿಟೆಕ್ಟ್. ವೆರಿ ಇಂಪಾರ್ಟೆಂಟ್. ಸೊ ಪೇಮೆಂಟ್ ಹೆಂಗಾಗುತ್ತೆ ಕಾಂಟ್ರಾಕ್ಟ್? ಈಗ ಒಂದು ಕಾಂಟ್ರಾಕ್ಟ್ ತಗೊಂಡ್ಮೇಲೆ ಸೊ ಪೇಮೆಂಟ್ ಮಾಡಬೇಕು. ಲಾಸ್ಟ್ ಕ್ಲಾಸ್ ಎಲ್ಲ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿಸ್. ಸೊ ಪೇಮೆಂಟ್ ಹೆಂಗಾಗುತ್ತೆ ಅಂದ್ರೆ, ವರ್ಕ್ ಸರ್ಟಿಫೈಡ್ ಎಷ್ಟು ಕೆಲಸ ಆಗಿರುತ್ತೆ ಅದ್ರ ಬೇಸಿಸ್ ಮೇಲೆ ಅದನ್ನೇ ವರ್ಕ್ ಸರ್ಟಿಫೈಡ್ ಅಂತ ನಾವು ಕರೆಯುವಂಥದ್ದು.
ಸೊ ಎಷ್ಟು ಕೆಲಸ ಆಗಿರುತ್ತೆ ಅದ್ರ ಬೇಸಿಸ್ ಮೇಲೆ ಏನಾಗುತ್ತೆ, ಯಾರು ಅದನ್ನ ಇದ್ ಮಾಡ್ತಾರೆ ಅಂತಂದ್ರೆ ಸರ್ವೇಯರ್, ಅದನ್ನ ಸರ್ಟಿಫೈ ಮಾಡೋರ್ನ ಏನಂತ ಕರಿತೀವಿ, ಆರ್ಕಿಟೆಕ್ಟ್ ಯೂಶುವಲ್ ಆಗಿ ಸರ್ಟಿಫೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಎಷ್ಟೋ ಕಾಂಟ್ರಾಕ್ಟ್ ಇರುತ್ತೆ, 5 ಲಕ್ಷದ ಕೆಲಸ ಆಗಿದೆ, ದಿಸ್ ಇಸ್ ನಥಿಂಗ್ ಬಟ್ ವಾಟ್ ವರ್ಕ್ ಸರ್ಟಿಫೈಡ್. ಆ 5 lakh ಅಂತ ಏನಂತ ಕರಿತೀವಿ ಅದನ್ನ ನಾವ್ ಏನಂತ ಕರೆಯೋದು, ವರ್ಕ್ ಸರ್ಟಿಫೈಡ್. ಯೂಶುವಲ್ ಆಗಿ ಅದನ್ನ ಆರ್ಕಿಟೆಕ್ಟ್ ಅಥವಾ ಸರ್ವೇಯರ್ ಮಾತ್ರ ಮಾಡ್ಬೋದು. ನೆಕ್ಸ್ಟ್, ಪೆನಾಲ್ಟೀಸ್ ಆರ್ ಎಕ್ಸ್ಟ್ರಾ ಮನಿ ಮೇ ಬಿ ಇಂಪೋಸ್ಡ್. ದಿಸ್ ಇಸ್ ಒನ್ ಥಿಂಗ್ ಇನ್ ಕಾಂಟ್ರಾಕ್ಟ್. ಈಗ ಹೇಳಿದ ಟೈಮ್ಗೆ ಅವ್ನು ಮುಗಿಸ್ಕೊಡ್ಲಿಲ್ಲ ಅಂತ ಅಂದ್ರೆ, ಇನ್ ದ ಪಾರ್ಟ್ ಆಫ್ ಕಾಂಟ್ರಾಕ್ಟರ್ ಕರೆಕ್ಟ್ ಟೈಮ್ಗೆ ಮುಗಿಸ್ಲಿಲ್ಲ ಅಂತ ಅಂದ್ರೆ ದೇ ಕ್ಯಾನ್ ಪುಟ್ ಪೆನಾಲ್ಟಿ ಹಾಕ್ಬೋದು. ಯೂಶುವಲ್ ಆಗಿ ನೀವು ನ್ಯಾಷನಲ್ ಹೈವೇ ಕಾಂಟ್ರಾಕ್ಟ್ ನೀವು ನೋಡಿರ್ಬೋದು. ಸೊ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, NHAI, ಸೊ ಅಥಾರಿಟಿ ಆಫ್ ಇಂಡಿಯಾ ಪ್ರೈವೇಟ್ ಅವ್ರಿಗೆ ಕೊಟ್ಟಿದೆ. ಯೂಶುವಲ್ ಆಗಿ ಲ್ಯಾನ್ಕೋನೋ L&Tಗೋ ಕೊಟ್ಟಿದೆ ಇದನ್ನ. ಸೊ ಪರ್ಟಿಕ್ಯುಲರ್ ನಿಮ್ಗೆ ಗೊತ್ತಿರ್ಬೋದು, ನ್ಯಾಷನಲ್ ಹೈವೇ ಈಗ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಇದೆಯಲ್ಲ, ಅದು ಕೊಟ್ಟಾಗ ಸೊ ಇಷ್ಟು 6 months 1 year ಎಷ್ಟೋ ಟೈಮ್ ಕೊಟ್ಟಿರ್ತಾರೆ, ಅಷ್ಟರೊಳಗೆ ಕಾಂಟ್ರಾಕ್ಟ್ ಮುಗಿಸ್ಲಿಲ್ಲ ಅಂತ ಅಂದ್ರೆ ಸೊ ಅವ್ರಿಗೆ ಪೆನಾಲ್ಟಿ ಹಾಕ್ತಾರೆ, ಎಕ್ಸ್ಟ್ರಾ ಮನಿ ಕೂಡ ಚಾರ್ಜ್ ಮಾಡ್ತಾರೆ. ಓಕೆ, ಸೊ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಇಸ್ ಅ ಪಾರ್ಟ್ ಆಫ್ ಕಾಸ್ಟ್ ಅಕೌಂಟಿಂಗ್. ಸೊ ಕಾಸ್ಟ್ ಅಕೌಂಟಿಂಗ್ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ಓದಿದ್ದೀರಾ, ಬಟ್ ಇಟ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಪ್ರಿನ್ಸಿಪಲ್ಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಡ್ಯೂಯಲ್ ಆಸ್ಪೆಕ್ಟ್ ಮೇಲೆ ಇದಾಗಿರುತ್ತೆ. ಸೊ ಕನ್ಸರ್ವೇಟಿಸಮ್. ಸೊ AS9 ರೆವಿನ್ಯೂ ರೆಕಗ್ನಿಷನ್ ಅಲ್ಲಿ ಇದನ್ನ ನೀವು ನೋಡ್ಬೋದು. ಸೊ ದಿಸ್ ಇಸ್ ಅಬೌಟ್ ಕಾಂಟ್ರಾಕ್ಟ್ ಕಾಸ್ಟಿಂಗ್. ಸೊ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಫೀಚರ್ಸ್ ನ ನೀವು ನೋಡಿದ್ರಿ. ನೆಕ್ಸ್ಟ್, ಟೈಪ್ಸ್ ಆಫ್ ಕಾಂಟ್ರಾಕ್ಟ್. ಸೊ ದಿಸ್ ಇಸ್ ಆಸ್ ಎ ಥಿಯರಿಟಿಕಲ್ ಪಾರ್ಟ್. ನಿಮ್ಗೆ ದೇರ್ ಆರ್ 3 kinds ಆಫ್ ಒಂದು ಕಾಂಟ್ರಾಕ್ಟ್ಸ್ ನ ನೋಡ್ಬೋದು. ಸೊ ಯಾವ ತರ ಅಂತ ಅಂದ್ರೆ, ಫಿಕ್ಸೆಡ್ ಪ್ರೈಸ್ ಕಾಂಟ್ರಾಕ್ಟ್. ಫಿಕ್ಸೆಡ್ ಪ್ರೈಸ್ ಕಾಂಟ್ರಾಕ್ಟ್ ಅಂತ ಅಂದ್ರೆ the price is agreed, deductions are made for defectives and penalties, extra money for additional work. ಸೊ ಒಂದು ಯಾವ್ದೋ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ಇರುತ್ತೆ, ಪ್ರೈಸ್ ನ ಫಿಕ್ಸ್ ಮಾಡ್ಬಿಡ್ತಾರೆ. ಒಂಥರ ಗುತ್ತಿಗೆ ಕೊಡೋದು ಅಂತ ಹೇಳ್ತೀರಾ ನಿಮ್ ಕಡೆ. ಆಕ್ಚುಲಿ ಇಷ್ಟು ಕೆಲಸ ನೋಡ್ಬಿಟ್ಟು ಎಷ್ಟಪ್ಪ ಇದು ಅಂತ ಹೇಳ್ಬಿಟ್ಟು, ಸೊ ಈ ಕಾಂಟ್ರಾಕ್ಟ್ 5,000 ರೂಪಾಯಿ, 10,000 ರೂಪಾಯಿ, 1 ಲಕ್ಷ, 10 ಲಕ್ಷ, ಅದು ವರ್ಕ್ ಎಷ್ಟರ ಆಗಿರ್ಬೋದು. ದಟ್ ಈಸ್ ವಿ ಡೋಂಟ್ ನೋ, ಅದೇನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಆ ಒಟ್ಟು ಕೆಲಸ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಸೊ ಇಷ್ಟಕ್ಕೆ ಇದ್ ಮಾಡ್ಬೋದು ಅಂತ ಕೊಡುವಂಥದ್ದು. ದಟ್ ಈಸ್ ನಥಿಂಗ್ ಬಟ್ ವಾಟ್ ಫಿಕ್ಸೆಡ್ ಪ್ರೈಸ್ ಕಾಂಟ್ರಾಕ್ಟಿಂಗ್. ಅದನ್ನೇನಂತ ಕರಿತೀವಿ ನಾವು, ಫಿಕ್ಸೆಡ್ ಪ್ರೈಸ್ ಕಾಂಟ್ರಾಕ್ಟ್ ಅಂತಾನೆ ಕರಿತೀವಿ. ಯೂಶುವಲ್ ಆಗಿ ಒಂದು ಪ್ರೈಸ್ ಅಗ್ರಿ ಆಗುತ್ತೆ, ಸೊ ಡಿಫೆಕ್ಟ್ಸ್ ಅವೆಲ್ಲ ಏನಾಗುತ್ತೆ, ಪೆನಾಲ್ಟೀಸ್ನೆಲ್ಲ ಡಿಡಕ್ಷನ್ಸ್ ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇಸ್ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್. ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ ಅಂತ ಅಂದ್ರೆ ಕಾಂಪನ್ಸೇಟ್ಸ್ ಫಾರ್ costs actually incurred by contractor. Compensates for costs actually incurred by contractor. ಸೊ ಇದರಲ್ಲಿ ಲಂಸಮ್ ಅಂತ ಮಾತಾಡಲ್ಲ. ನಮ್ಗೆ ಇಷ್ಟು ಖರ್ಚಾಗುತ್ತೆ, ಅದು ಇಷ್ಟು ಖರ್ಚಾಗಿ ನಿಮ್ಗೆ ಲೆಕ್ಕ ಕೊಡ್ತೀನಿ, ಅದ್ರ ಮೇಲೆ ನೀವು ಎಷ್ಟು ಸೇರಿಸ್ಕೊಡ್ತೀರಾ ಆ ಥರ, ಸಮಥಿಂಗ್ ಲೈಕ್ ದಟ್. ಎ ಪರ್ಸೆಂಟೇಜ್ ಆಫ್ ಕಾಸ್ಟ್ ಆರ್ ಲಂಸಮ್ ಅಮೌಂಟ್. ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷ ಖರ್ಚಾಗಿರುತ್ತೆ ಅಂದ್ರೆ ಅದು 20% ಸೇರ್ಸ್ ಕೊಡ್ಬೇಕು ನೀವು, ಸಮಥಿಂಗ್ ಲೈಕ್ ದಟ್. ಆ ತರ ಕಾಂಟ್ರಾಕ್ಟ್ ನ ನಾವೇನಂತ ಕರಿತೀವಿ, ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟಿಂಗ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇಸ್ ಕಾಂಟ್ರಾಕ್ಟ್ ವಿತ್ ಎಸ್ಕಲೇಷನ್ ಕಾಸ್ಟ್. ನೋಡಿ ಇಲ್ಲಿ, ದಿಸ್ ಇಸ್ ಡಿಫರೆಂಟ್ ಕಾಂಟ್ರಾಕ್ಟ್ ಅಂತ ಹೇಳ್ಬೋದು. ಇದು ಮಿಕ್ಸ್ಚರ್ ಆಫ್ ಬೋತ್. ಯಾವುದು, ಫಿಕ್ಸೆಡ್ ಮೇಲ್ಗಡೆ 2 ಇದೆಯಲ್ಲ ಟೈಪ್, ನಿಮ್ಗೆ ಫಿಕ್ಸೆಡ್ ಪ್ರೈಸ್ ಕಾಂಟ್ರಾಕ್ಟ್ ಮತ್ತೆ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ ಎರಡರದ್ದು ಏನಾಗಿದೆ ಇಲ್ಲಿ ಮಿಕ್ಸ್ಚರ್ ಆಗಿರುತ್ತೆ. ಅಂದ್ರೆ ಸೊ ಅರ್ಧ ಏನ್ ಮಾಡ್ತಾರೆ, ಫಿಕ್ಸೆಡ್ ಪ್ರೈಸ್ ತಗೋತಾರೆ, ಅರ್ಧ ಏನ್ ಮಾಡ್ಬೋದು, ಸೊ ಇಷ್ಟು ಎಕ್ಸ್ಟ್ರಾ ಆದ್ರೆ ಅನ್ಬೋದು. ಸೊ ಮಿಕ್ಸ್ಚರ್ ಆಫ್ ಬೋತ್ ಆಫ್ ದ ಎಬೋ. ಫಿಕ್ಸೆಡ್ ಪ್ರೈಸ್ ವಿಲ್ ಇನ್ಕ್ರೀಸ್ ವಿತ್ ದ ಇನ್ಕ್ರೀಸ್ ಆಫ್ ಕಾಸ್ಟ್ ಆಫ್ ಮೆಟೀರಿಯಲ್. ಜಾಸ್ತಿ ಆದ್ರೆ ನೀವು ಕೊಡ್ಬೇಕಾಗತ್ತೆ, ಈ ತರ ವರ್ಕ್. ಈಗ ಫಾರ್ ಎಕ್ಸಾಂಪಲ್ ಯೂಶುವಲ್ ಆಗಿ ಯಾಕೆ ಈ ತರ ಯೂಶುವಲ್ ಆಗಿ ಎಸ್ಕಲೇಷನ್ ಮಾಡ್ಕೋತಾರೆ ಅಂತ ಅಂದ್ರೆ, ಇನ್ ಕೇಸ್ ಬಿಕಾಸ್ ಡ್ಯೂರೇಷನ್ ಲಾಂಗ್ ಇರುತ್ತೆ, 3 years 4 years ಆ ತರ ಡ್ಯೂರೇಷನ್ಸ್ ಇದ್ದಾಗ ಏನಾಗುತ್ತೆ ಅಂತ ಅಂದ್ರೆ ಎಸ್ಕಲೇಷನ್ ಯೂಸ್ ಮಾಡ್ತಾರೆ. ಮೆಟೀರಿಯಲ್ ಬೆಲೆ ಜಾಸ್ತಿ ಆಗ್ಬೋದು ಅನ್ನೋ ಒಂದು ಇದ್ರ ಮೇಲೆ ಏನ್ ಮಾಡ್ಬೋದು, ಎಸ್ಕಲೇಷನ್ ಕಾಂಟ್ರಾಕ್ಟ್ ನ ಅವರು ಮಾಡ್ಕೋ. ಓಕೆ, ದಿಸ್ ಆರ್ ದ ಟೈಪ್ಸ್ ಆಫ್ ಕಾಂಟ್ರಾಕ್ಟ್. ಸೊ ಇಷ್ಟು ಟೈಪ್ಸ್ ನ ನೀವು ನೋಡಿದ್ರಿ, ಫಿಕ್ಸೆಡ್ ಪ್ರೈಸ್ ಕಾಂಟ್ರಾಕ್ಟ್, ಕಾಸ್ಟ್ ಪ್ಲಸ್ contract, contract with escalation. So these are the types of contract. Now ಕಾಸ್ಟ್ ಕಾಂಟ್ರಿಬ್ಯೂಟ್ ಟು ಕಾಂಟ್ರಾಕ್ಟ್ ಅಕೌಂಟ್. ಕಾಂಟ್ರಾಕ್ಟ್ ಅಕೌಂಟ್ಗೆ ಯಾವ್ಯಾವ ಕಾಸ್ಟ್ ಬರುತ್ತೆ, ಖರ್ಚುಗಳು ಏನೇನು ಆಗ್ತಾರೆ ಕಾಂಟ್ರಾಕ್ಟ್ ಅಲ್ಲಿ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ಒಂದು ಲ್ಯಾಂಡ್ ಕಾಸ್ಟ್, ಸೈಟ್ ಲೇಬರ್ ಕಾಸ್ಟ್, ಕಾಸ್ಟ್ ಆಫ್ ಮೆಟೀರಿಯಲ್, ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ಸ್. ಈಗಿನ ಮೆಟೀರಿಯಲ್ಸ್ ಮಿಷಿನರೀಸ್ ಏನಾರ ಯೂಸ್ ಮಾಡಿ, ಈಗೆಲ್ಲ ಕ್ರೇನ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಏನೇನೋ ಯೂಸ್ ಮಾಡ್ತಾರೆ ಮಿಷಿನರೀಸ್ ನ. ಸೊ ಆ ತರ ಇದ್ದಾಗ
ಅದ್ರ ಕಾಸ್ಟ್ ಎಷ್ಟು, ಅದಕ್ಕೆ ಡಿಪ್ರಿಸಿಯೇಷನ್ ಮಾತ್ರ ತಗೋದು, ಪ್ಲಾನ್ ಕಾಸ್ಟ್ ತಗೊಳ್ಳಲ್ಲ. ಅದ್ರದ್ದು ಯಾವ್ದು ಮಾತ್ರ ತಗೋತೀವಿ ನಾವು, ಡಿಪ್ರಿಸಿಯೇಷನ್ ಇಸ್ ಓನ್ಲಿ ಚಾರ್ಜಬಲ್. ಅಂಡ್ ಸಬ್ ಕಾಂಟ್ರಾಕ್ಟ್ ಕಾಸ್ಟ್, ಈಗ ಕಾಂಟ್ರಾಕ್ಟ್ ಯೂಶಲ್ ಆಗಿ ಈ ಕಾಂಟ್ರಾಕ್ಟ್ ಒಳಗೂ ಸಬ್ ಕಾಂಟ್ರಾಕ್ಟ್ ಅಂತ ಬರುತ್ತೆ. ಯಾವ ರೀತಿ ಅಂತಂದ್ರೆ, ಈಗ ಒಬ್ಬ ಮನೆ ಕಾಂಟ್ರಾಕ್ಟರ್ ತಗೊಂಡಿರ್ತಾನೆ ಫುಲ್ ಮನೆ ವಹಿಸ್ಕೊಳಕ್ಕೆ, ಈಗ ಪೇಂಟಿಂಗ್ ನ ಇನ್ನೊಬ್ರು ಕೊಡ್ತಾನೆ, ಸೊ ದಟ್ ಈಸ್ ಸಬ್ ಕಾಂಟ್ರಾಕ್ಟ್ ಅಂತ ನಾವು ಕರಿತೀವಿ. ಅಂದ್ರೆ ಅದು ಇನ್ನೊಬ್ರಿಗೆ ಕಾಂಟ್ರಾಕ್ಟ್ ಕೊಡುತ್ತೆ, ಅದ್ರ ಕಾಸ್ಟ್ ಇನ್ವಾಲ್ವ್ ಮಾಡ್ಕೋತಾರೆ, ಕಾಂಟ್ರಾಕ್ಟ್ ಏನೇನಾಯ್ತು ಅಂತ ಖರ್ಚು. ಅಂಡ್ ಕಾಸ್ಟ್ ಆಫ್ ಮೂವಿಂಗ್ ಪ್ಲಾಂಟ್, ಅಂದ್ರೆ ಈಗ ಯಾವ್ದೋ ಒಂದು ಕಾಸ್ಟ್ ಆಫ್ ಹೈಯರ್, ನೀವು ಯಾವ್ದೋ ಒಂದು ಮಿಷಿನ್ ಬಾಡಿಗೆ ತರ್ತಾರೆ. ಅಂಡ್ ಕಾಸ್ಟ್ ಆಫ್ ಡಿಸೈನ್, ಮೇಂಟೆನೆನ್ಸ್ ಕಾಸ್ಟ್, ಗ್ಯಾರಂಟಿ, ವಾರಂಟಿ ಕಾಸ್ಟ್, ಪೆನಾಲ್ಟಿ. ಸೊ ಇವೆಲ್ಲ ಒಂದು ಇನ್ಕ್ಲೂಡ್ ಆಗುವಂತದ್ದು ಯಾವ್ದ್ರಲ್ಲಿ, ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ. ಕೆಲವೊಂದು ಕಾಸ್ಟ್ ನ ನಾವು ಇನ್ಕ್ಲೂಡ್ ಮಾಡಲ್ಲ ಕಾಂಟ್ರಾಕ್ಟ್ ಅಕೌಂಟ್ಗೆ, ಯಾಕಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಕೆಲವೊಂದು ಕಾಸ್ಟ್ ನ ಇನ್ಕ್ಲೂಡ್ ಮಾಡಲ್ಲ. ಯಾವ್ದು ಅಂದ್ರೆ ಯೂಶಲ್ ಆಗಿ ಇಂಡೈರೆಕ್ಟ್ ಕಾಸ್ಟ್, ಎಲ್ಲಾ ಡೈರೆಕ್ಟ್ ಕಾಸ್ಟ್ ಗಳನ್ನ ನಾವು ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಎಸ್ಪೆಷಲಿ ಬರಿತೀವಿ. ಅದ್ ನೆಕ್ಸ್ಟ್ ಫಾರ್ಮೆಟ್ ಗೊತ್ತಾಗುತ್ತೆ ನಿಮ್ಗೆ, ಅದ್ರಲ್ಲಿ ಬರಿತೀವಿ. ಸೊ ಯೂಶಲ್ ಆಗಿ ಸೆಲ್ಲಿಂಗ್ ಕಾಸ್ಟ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್, ಡಿಪ್ರಿಸಿಯೇಷನ್ ಆನ್ ಐಡಲ್ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್, ಐಡಲ್ ಅದು, ಐಡಿಯಲ್ ಅಲ್ಲ ಅದು. ಸೊ ಕಾಸ್ಟ್ ಆಫ್ ಅನ್ಕನ್ಸ್ಯೂಮ್ಡ್ ಮೆಟೀರಿಯಲ್, ಅಡ್ವಾನ್ಸ್ ಪೇಮೆಂಟ್ ಟು ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಆಫ್ ಮೆಟೀರಿಯಲ್ ವಿಚ್ ಇಸ್ ಡೆಲಿವರ್ಡ್ ಸೈಟ್ ಫಾರ್ ಫ್ಯೂಚರ್, ಪ್ರಾಫಿಟ್ ಅಂಡ್ ಲಾಸ್ ಆಫ್ ಎನಿ ಮೆಟೀರಿಯಲ್ ಪ್ಲಾಂಟ್. ಸೊ ಈ ತರದ್ನೆಲ್ಲ ನಾವು, ಈಗ ಯಾವ್ದೋ ಒಂದು ಮೆಷಿನರಿ ಲಾಸ್ ಆಯ್ತು, ಅದೆಲ್ಲ ನಾವು ಕನ್ಸಿಡರ್ ಮಾಡೋದಿಲ್ಲ, ಮಿಷನರಿ ಏನೇ ಆದ್ರೂ ಇದು. ಸೊ ದಟ್ ಇಸ್ ನಾಟ್ ಕನ್ಸಿಡರ್ ಫಾರ್ ದ ಕಾಸ್ಟ್ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಅದನ್ನ ಕನ್ಸಿಡರ್ ಮಾಡೋದು. ಸೊ ಕ್ಯಾನ್ ಯು ಸಿ ದ ಎಕ್ಸಾಂಪಲ್, ಕಾಂಟ್ರಾಕ್ಟ್ ಅನ್ನೋದು ಇಟ್ಸ್ ಅ ಲಾಂಗ್ ಪೀರಿಯಡ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು ಕೊಟ್ಟಿದ್ದು. ದಿಸ್ ಇಸ್ ಒನ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ 3 ಪಿಕ್ಚರ್ಸ್ ನೀವು ನೋಡ್ಬೋದು. ಸೊ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್, ದಿಸ್ ಇಸ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್. ಫಸ್ಟ್ ಅಲ್ಲಿ ನೋಡ್ಬೋದು, ಇಟ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ, ಒಂದು 50% ಆಗಿದೆ ಅಂತ ಅನ್ಕೋತೀವಿ. ಆಲ್ಮೋಸ್ಟ್ 50% ಇನ್ನೂ ಕಂಪ್ಲೀಟ್ ಆಗಿಲ್ಲ, 50 ಒಳಗಡೆ ಇನ್ನೂ ಆಗಿಲ್ಲ ಅಂತ ಇದು ಬರುತ್ತೆ. ನೆಕ್ಸ್ಟ್ ಪಿಕ್ಚರ್ ನೋಡಿದಾಗ ಆಲ್ಮೋಸ್ಟ್ 80% ಸಮಥಿಂಗ್ ವರ್ಕ್ ಇಸ್ ಹ್ಯಾಪನಿಂಗ್. ಸೊ ಫೈನಲ್ ನೋಡಿದಾಗ ಏನಾಗುತ್ತೆ, ಇಟ್ಸ್ 100% ವರ್ಕ್ ಆಗಿದೆ ಅಂತ. ಸೊ ಇಟ್ಸ್ ಅ ನ್ಯೂ ಬಿಲ್ಡಿಂಗ್ ಆಫ್ ಸೆಂಟ್ರಲ್ ಬ್ಯಾಂಕ್. ಇದು ನೋಡಿ, ಇಲ್ಲಿ ಯುರೋಪ್ದು ಸೆಂಟ್ರಲ್ ಬ್ಯಾಂಕ್ ಇದು, ನಮ್ಮಲ್ಲಿ RBI ಹೆಂಗೆ, ಸೊ ಯುರೋಪ್ ಅಲ್ಲೂ ಕೂಡ ಈ ಬ್ಯಾಂಕ್ ನ, ಸೆಂಟ್ರಲ್ ಬ್ಯಾಂಕ್ ನ ನೋಡ್ತೀವಿ. ಸೊ ದಿಸ್ ಇಸ್ ವಾಟ್ ವರ್ಕ್ ಎಷ್ಟೆಷ್ಟು ಆಗಿದೆ ಅನ್ನೋದ ತಿಳ್ಕೊಳಕ್ಕೆ. ಸೊ ದಿಸ್ ಇಸ್ ಕಾಂಟ್ರಾಕ್ಟ್, ಅದೇ ತರ ಇದಾಗುವಂಥದ್ದು. ಸೊ ಇಟ್ಸ್ ಅ ಲಾಂಗ್ ಪೀರಿಯಡ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿದ್ದು. ನೆಕ್ಸ್ಟ್, ಸೊ ಇಲ್ಲಿ ಒಂದು ನೋಡ್ಬೋದು, ವರ್ಕ್ ಸರ್ಟಿಫೈಡ್ ಅಂಡ್ ವರ್ಕ್ ಅನ್ಸರ್ಟಿಫೈಡ್, ವೆರಿ ಇಂಪಾರ್ಟೆಂಟ್. ಸೊ ವರ್ಕ್ ಸರ್ಟಿಫೈಡ್ ಈಸ್ ದಟ್ ಪ್ರಪೋರ್ಷನ್ ಆಫ್ ವರ್ಕ್ completed which has been or and valued by the architect or ಸರ್ವೇಯರ್ ಒಂದು ಸರ್ಟಿಫೈ ಮಾಡ್ಕೊಡ್ತಾರೆ. ಓಕೆ, 100% ಅಲ್ಲಿ ಎಷ್ಟು ಕೆಲಸ ಆಗಿದೆ, ಇಲ್ಲಿ 80% 50% ಅದನ್ನ ಸರ್ಟಿಫೈ ಮಾಡಿ, ಅಂದ್ರೆ ಅದನ್ನೆಲ್ಲ ನೋಡಿ ಒಳಗಡೆ ಎಲ್ಲ ಎಷ್ಟೆಷ್ಟು ಕೆಲಸ ಆಗಿದೆ ಅದ್ರ ಬೇಸಿಸ್ ಮೇಲೆ ಇದ್ ಮಾಡೋಂಥದ್ದು. ಪೇಮೆಂಟ್ ಈಸ್ ಮೇಡ್ ಆನ್ ದ ಬೇಸಿಸ್ ಆಫ್ ವರ್ಕ್ ಸರ್ಟಿಫೈಡ್. ಪೇಮೆಂಟ್ ಯಾವ್ದ್ರ ಮೇಲೆ, ವರ್ಕ್ ಸರ್ಟಿಫೈಡ್ ಮೇಲೆ. ಎಷ್ಟು, ಈಗ 10 ಲಕ್ಷದ ಕೆಲಸ ಆಗಿದೆ ಅಂತ ಹೇಳ್ಬೋದು ಅವರು. 20 ಲಕ್ಷ ಕಾಂಟ್ರಾಕ್ಟ್ ಇರುತ್ತೆ, 10 ಲಕ್ಷ ಅಂದ್ರೆ 50% ವರ್ಕ್ ಆಗಿದೆ ಅಂತ ಹೇಳ್ಬೋದು. ಸೊ 10 ಲಕ್ಷಕ್ಕೆ ಅವ್ರು ಎಷ್ಟರ ಪೇಮೆಂಟ್ ಮಾಡೋದು, 10 ಲಕ್ಷಕ್ಕೆ 8 ಲಕ್ಷ ಕೊಡ್ಬೋದು. ಸೊ ವರ್ಕ್ ಸರ್ಟಿಫೈಡ್ ಅಲ್ಲಿ ಇಂಪಾರ್ಟೆನ್ಸ್ ತಗೊಳುತ್ತೆ. ನೆಕ್ಸ್ಟ್, ವರ್ಕ್ ಅನ್ಸರ್ಟಿಫೈಡ್ ಅಂದ್ರೆ ಏನು ಅಂದ್ರೆ, ವರ್ಕ್ ಅನ್ಸರ್ಟಿಫೈಡ್ ಇಸ್ ದಟ್ ಪಾರ್ಟ್ ಆಫ್ ದ ವರ್ಕ್ ಕಂಪ್ಲೀಟೆಡ್ ವಿಚ್ ಹ್ಯಾಸ್ ನಾಟ್ ಬೀಯಿಂಗ್ ಸರ್ಟಿಫೈಡ್. ಅಂದ್ರೆ ಸರ್ಟಿಫೈ ಮಾಡಿರಲ್ಲ, ಅಪ್ರೂವ್ಡ್ ಬೈ ಯಾವುದೇ ರೀತಿ ಕಾಂಟ್ರಾಕ್ಟ್ ಇದೆಲ್ಲ ಕೆಲಸ ಆಗಿರುತ್ತೆ, ಸರ್ಟಿಫೈ ಮಾಡಿಲ್ಲ ವರ್ಕ್. ದಟ್ ಇಸ್ ವಾಟ್ ಅನ್ಸರ್. ದೇರ್ ಇಸ್ ನೋ ಇದ್ರ ವರ್ಕ್ ಸರ್ಟಿಫೈಡ್ ಆಗಿ ಅನ್ಸರ್ಟಿಫೈ ಆಗಿರೋದಕ್ಕೆ, ಸರ್ಟಿಫೈ ಆಗಿಲ್ಲ ಅಂತಂದ್ರೆ ಯಾವ ರೀತಿ ಪೇಮೆಂಟ್ ಇರಲ್ಲ. ಸೊ ದಟ್ಸ್ ವಾಟ್ ಆಕ್ಚುಲಿ. ಕೆಲವೊಂದು ಕೆಲಸ ಆಗಿರುತ್ತೆ, ತೋರಿಸ್ಕೊಂಡಿರಲ್ಲ, ಏನೋ ಇದಿರುತ್ತೆ. ಸೊ ಅದನ್ನ ಏನಂತ ಕರಿತೀವಿ ನಾವು, ವರ್ಕ್ ಅನ್ಸರ್ಟಿಫೈಡ್ ಅಂತ ನಾವು ಕರಿತೀವಿ. ನೋಡಿ ಇಲ್ಲಿ, ಸೊ ಒನ್ ಆಫ್ ದ ಎಕ್ಸಾಂಪಲ್, ಯೂಶುವಲ್ ಆಗಿ ಇದು 1/4/2015 ಇರುತ್ತೆ. ಕಾಂಟ್ರಾಕ್ಟ್ ಇಸ್ ಎಂಡ್ ಬೈ 31st. ಇಟ್ಸ್ ಆಲ್ಮೋಸ್ಟ್ 1 year ಇದ್ದಾಗ ವರ್ಕ್ ಸರ್ಟಿಫೈಡ್ ವರ್ಕ್ ಡನ್ ಈ ಇಯರ್. ದಿಸ್ ಇಸ್ ಫೈನಾನ್ಷಿಯಲ್ ಇಯರ್ ಅಂತ ಇರುತ್ತೆ. ಸ್ಟಾರ್ಟಿಂಗ್ ಆಫ್ ಇಯರ್, ಸ್ಟಾರ್ಟಿಂಗ್ ಕಂಟಿನ್ಯೂಷನ್ ಆಫ್ ಕಾಂಟ್ರಾಕ್ಟ್ ಬೇಕಾದ್ರೆ ಕಂಟಿನ್ಯೂ ಆಗ್ಬೋದು, ಇಲ್ಲ ಸ್ಟಾರ್ಟಿಂಗ್ ಆಗೋದು. ಯಾವಾಗ್ಲೂ ಫೈನಾನ್ಷಿಯಲ್ ಇಯರ್ ನಮ್ಗೆ ಹೆಂಗಿರುತ್ತೆ ಅಂತಂದ್ರೆ, ನೀವು ಹೆಂಗೆ ಯೂಸ್ ಮಾಡ್ತೀರಾ, ಇಟ್ಸ್ ಸ್ಟಾರ್ಟಿಂಗ್ ಫ್ರಮ್ ಏಪ್ರಿಲ್ ಟು ಮಾರ್ಚ್ ಹೆಂಗಿದೆ ಅದೇ ಯೂಸ್ ಮಾಡ್ತೀರಾ. ಸೊ ಅದರಲ್ಲಿ ಸೊ ವರ್ಕ್ ಸರ್ಟಿಫೈಡ್ ಎಷ್ಟಿರುತ್ತೆ, ಕೆಲವೊಂದು ನಾಟ್ ಸರ್ಟಿಫೈ ಆಗಿರುತ್ತೆ. ಸೊ ಯೂಶುವಲ್ ಆಗಿ ನೋಡಿ, ಇಲ್ಲಿ ಡೇಟ್ಸ್, ಡಿಫ್ರೆಂಟ್ ಡೇಟ್ಸ್ ಕೊಟ್ಟಿದ್ರೆ, 1/4/2015 ಅಲ್ಲಿ ಸ್ಟಾರ್ಟಿಂಗ್ ಆಫ್ ದ ಇಯರ್, ಅದು ಕಾಂಟ್ರಾಕ್ಟ್ ಅವತ್ತಿಂದಾನೇ ಸ್ಟಾರ್ಟ್ ಆಗ್ಬೋದು, ಇಲ್ಲ ಮುಂಚೆನೆ ಸ್ಟಾರ್ಟ್ ಆಗಿರೋ ಕಾಂಟ್ರಾಕ್ಟ್ ಇರ್ಬೋದು. ಅಸೆಸ್ಮೆಂಟ್ ಡನ್ ಬೈ ದ ಸರ್ವೇಯರ್, ಅವ್ನು ಯಾವಾಗ ಕಾಂಟ್ರಾಕ್ಟ್ ಇದ್ ಮಾಡ್ತಾನೆ, ಅಸೆಸ್ಮೆಂಟ್ ಮಾಡ್ತಾನೆ, ಎಷ್ಟು ಕೆಲಸ ಆಗಿದೆ ಅಂತ ಯಾವಾಗ ಅಸೆಸ್ಮೆಂಟ್ ಮಾಡ್ತಾನೆ,
assessment done by the contract in the month of October 31st ಮಾಡ್ತಾನೆ. ಸೊ 1/4/2015 ಸ್ಟಾರ್ಟ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ 6 months 7 months, ಆಲ್ಮೋಸ್ಟ್ 6 months, ಐ ಥಿಂಕ್ 7 months ಏನೋ ಆಗಿರುತ್ತೆ. 7 months ಆದ್ಮೇಲೆ ಆರ್ಕಿಟೆಕ್ಟ್ ಬಂದ್ಬಿಟ್ಟು ಇಷ್ಟು ಕೆಲಸ ಆಗಿದೆ ಅಂತ ಸರ್ಟಿಫೈ ಮಾಡ್ತಾನೆ. ಸೊ ಆಗ ಸರ್ಟಿಫೈ ಮಾಡಿದಾಗ ಸೊ 31st ಟು ಇಯರ್ ಎಂಡ್ಗೆ ಏನ್ ಮಾಡ್ತಾರೆ, ಎಂಡ್ ಆಫ್ ದ ಇಯರ್ ಡೇಟ್ ಪೇಮೆಂಟ್ ಎಷ್ಟು ಮಾಡ್ತಾರೆ, ಸೊ ಇನ್ನು ಎಷ್ಟು ಕಾಂಟ್ರಾಕ್ಟ್ ಆಗಬೇಕು ಅನ್ನೋದನ್ನ ನೋಡ್ತಾರೆ. ಸೊ ಸರ್ಟಿಫೈಡ್ ಮೇಲೆ ಎಷ್ಟು ಪೇಮೆಂಟ್ ಮಾಡ್ತಾರೆ ಅನ್ನೋದು ನೋಡ್ತಾರೆ. ಅದು ದಿಸ್ ಇಸ್ ದ ಫ್ಲೋ, 1 year ಅಲ್ಲಿ ಒಂದು ಫ್ಲೋ ಆಗಂಥದ್ದು. ನೆಕ್ಸ್ಟ್ ಇನ್ನೊಂದು ವರ್ಡ್ ಇದೆ. ಸೊ ದಿಸ್ ಆರ್ ದ ಟರ್ಮಿನಾಲಜೀಸ್ ನಾವು ಯೂಸ್ ಮಾಡ್ತೀವಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ. ಸೊ ಒಂದು ರಿಟೆನ್ಷನ್ ಮನಿ ಅಂದ್ರೆ ಏನು ಅಂತ ಅಂದ್ರೆ, ದ ಕಾಂಟ್ರಾಕ್ಟರ್ ಡಸ್ ನಾಟ್ ರಿಸೀವ್ ಫುಲ್ ಪೇಮೆಂಟ್ ಆಫ್ ದ ವರ್ಕ್ ಸರ್ಟಿಫೈಡ್ ಬೈ ದ ಸರ್ವೇಯರ್ ಅಂತ ಹೇಳ್ತಾ ಇದ್ದಾರೆ. ಸೊ 10 ಲಕ್ಷ ಕೆಲಸ ಆಗಿರುತ್ತೆ, ಸರ್ಟಿಫೈ ಮಾಡಿರ್ತಾರೆ. ಸೊ ಅದರಲ್ಲಿ 8 ಲಕ್ಷ ಮಾತ್ರ ಪೇ ಮಾಡ್ತಾರೆ. ಅಂದ್ರೆ ವರ್ಕ್ ಸರ್ಟಿಫೈಯರ್ ಅದರಲ್ಲಿ 80% ಮಾತ್ರ ಪೇ ಮಾಡ್ತಾರೆ. ಸೊ 2 lakh ರಿಮೈನಿಂಗ್ 2 lakh ನ ಪೇ ಮಾಡಲ್ಲ. ಆ 2 lakh ನ ಅಥವಾ 20% ನ ನಾವೇನಂತ ಕರಿತೀವಿ, ರಿಟೆನ್ಷನ್ ಮನಿ ಅಂತ ಕರಿತೀವಿ. ಅಂದ್ರೆ ಕಾಂಟ್ರಾಕ್ಟ್ ರಿಟೈನ್ಸ್ ಸಮ್ ಅಮೌಂಟ್ ಟು ಬಿ ಪೇಯ್ಡ್ ಆಫ್ಟರ್ ಸಮ್ ಟೈಮ್ ವೆನ್ ಇಟ್ ಎನ್ಶೂರ್ಡ್ ದರ್ ಇಸ್ ನೋ ಫಾಲ್ಟ್. ಯಾವ್ದು ಕೆಲಸ ಆದ್ರೂ ಇನ್ನೂ ಕೊಟ್ಟಿರಲ್ಲ, ಯಾಕಂದ್ರೆ ಏನು ಫಾಲ್ಟ್ ಬರ್ಲಿಲ್ಲ. ಈ ಕೆಲಸ ಮಾಡ್ಬಿಟ್ಟಿರ್ತಾರೆ, ಆಮೇಲೆ ಏನೋ ಫಾಲ್ಟ್ ಬರುತ್ತೆ, ಅದಕ್ಕೋಸ್ಕರ ಏನ್ ಮಾಡ್ತಾರೆ, ರಿಟೈನ್ ಮಾಡ್ತಾರೆ. ಅಂದ್ರೆ ದಿಸ್ ರಿಟೈನ್ ಮನಿ ಈಸ್ ಕಾಲ್ಡ್ ಆಸ್ ರಿಟೆನ್ಷನ್ ಮನಿ. ಇದನ್ನ ಏನಂತ ಕರೆಯೋದು ನಾವು, ರಿಟೆನ್ಷನ್ ಮನಿ. ಅಂದ್ರೆ ಇದನ್ನ ಯಾರು ಇಟ್ಕೋತಾರೆ ಅಂತ ಅಂದ್ರೆ, ಕಾಂಟ್ರಾಕ್ಟಿ ಅಂದ್ರೆ ಕಸ್ಟಮರ್ ಇಟ್ಕೋತಾನೆ. ಇವನಿಗೆ ಕಾಂಟ್ರಾಕ್ಟರ್ಗೆ ಕೊಡೋಕ್ಕಿಂತ ಮುಂಚೆಗೆ ಫುಲ್ ದುಡ್ಡು ಪೇ ಮಾಡಲ್ಲ, ಯಾವ್ದಾರ ಫಾಲ್ಟ್ ಆಗ್ಲಿ ಅಂತ ಮುಂಚೆನೆ ಒಂದ್ ಸ್ವಲ್ಪ ಹೋಲ್ಡ್ ಮಾಡಿರ್ತಾನೆ ಅಮೌಂಟ್ ನ. ದಟ್ ಈಸ್ ಅಮೌಂಟ್ ವಾಟ್ ಯು ಕಾಲ್ಡ್ ಇಟ್ ಆಸ್ ರಿಟೆನ್ಷನ್ ಮನಿ ಅಂತ ನಾವು ಕರಿತೀವಿ. ಸೊ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್ ಮೈನಸ್ ಪೇಮೆಂಟ್ ಆಕ್ಚುಯಲ್ ಮೇಡ್. ಸೊ ವರ್ಕ್ ಸರ್ಟಿಫೈಡ್ ಎಷ್ಟಾಗಿರುತ್ತೆ ಮೈನಸ್, ಈಗ 10 ಲಕ್ಷ ವರ್ಕ್ ಸರ್ಟಿಫೈ ಆಗಿರುತ್ತೆ, ಮೈನಸ್ 8 lakh ಮಾತ್ರ ಪೇ ಮಾಡಿರ್ತೀರಾ, ಅಂದ್ರೆ 2 lakh ಏನಾಗುತ್ತೆ, ರಿಟೆನ್ಷನ್ ಮನಿ ಆಗುತ್ತೆ. ಓಕೆ, ದಟ್ ಈಸ್ ಅಬೌಟ್ ರಿಟೆನ್ಷನ್ ಮನಿ. ಸೊ ನೋಡಿ, ಈ ತರ ಇರುತ್ತೆ ಫಾರ್ಮೆಟ್. ನಿಮ್ಗೆ ಕಾಂಟ್ರಾಕ್ಟ್ ಅಕೌಂಟ್ ಮಾಡಿ ಅಂತ ಲೆಕ್ಕ ಕೇಳಿದ್ರೆ, ದಿಸ್ ಇಸ್ ದ ಫಾರ್ಮೆಟ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್. ಸೊ ಕಾಂಟ್ರಾಕ್ಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಕಾಂಟ್ರಾಕ್ಟರ್, ಇನ್ ದ ಬುಕ್ಸ್ ಆಫ್ ಯಾರ ಬುಕ್ಸ್ ಅಲ್ಲಿ ಹೇಳಿ, ಕಾಂಟ್ರಾಕ್ಟರ್ ಬುಕ್ ಅಲ್ಲೇ ಮಾಡ್ಕೊಳ್ಳೋದು ಆಕ್ಚುಲಿ. ಬಿಕಾಸ್ ಅವರೇ ಪ್ರಾಫಿಟ್ ಅಂಡ್ ಲಾಸ್, ಕಾಂಟ್ರಾಕ್ಟ್ ಮಾಡೋದ್ರಿಂದ ಪ್ರಾಫಿಟ್ ಆಯ್ತೋ ಲಾಸ್ ಆಯ್ತೋ ಅಂತ ನೋಡೋಂಥದ್ದು. ಸೊ ಇಲ್ಲಿ ನೀನು ಅಬ್ಸರ್ವ್ ಮಾಡ್ಬೋದು. ಸೊ ಯಾವ ರೀತಿ ಇರುತ್ತೆ ಅಂದ್ರೆ, ಮೆಟೀರಿಯಲ್ ಪರ್ಚೇಸ್ಡ್, ಫಸ್ಟ್ ಐಟಮ್ ಯಾವ್ದಿದೆ ಇಲ್ಲಿ, ಮೆಟೀರಿಯಲ್ ಪರ್ಚೇಸ್ಡ್. ಸೊ ಮೆಟೀರಿಯಲ್ ಪರ್ಚೇಸ್ಡ್ ಬರೀತಾರೆ. ಮೆಟೀರಿಯಲ್ ರಿಸೀವ್ಡ್ ಫ್ರಮ್ ಸ್ಟೋರ್ಸ್, ಪರ್ಚೇಸ್ ಮಾಡಿರ್ತಾರೆ, ಇಲ್ಲಾಂದ್ರೆ ಅವ್ರ ಹತ್ರನೇ ಯಾವ್ದು ಬೇರೆ ಕಾಂಟ್ರಾಕ್ಟ್ ಅಥವಾ ಯಾವ್ದೋ ಒಂದು ಸ್ಟೋರ್ ಇರುತ್ತೆ, ಅದನ್ನು ತರ್ಬೋದು. ಸೊ ಅದನ್ನು ಇದಕ್ಕೆ ಆಡ್ ಮಾಡ್ತಾರೆ. ಮೆಟೀರಿಯಲ್ ಹೊಸದಾಗೂ ಪರ್ಚೇಸ್ ಮಾಡ್ಬೋದು, ಅಥವಾ ಕಾಂಟ್ರಾಕ್ಟರ್ ಇಟ್ಕೊಂಡಿರ್ತಾರೆ ಸ್ಟೋರ್ಸ್ ಗಳಲ್ಲಿ, ಅಂದ್ರೆ ಬೇಕಾದಾಗ ಇಟ್ಕೊಳ್ಳೋದು, ಗೋಡೌನ್ ಮಾಡ್ಕೊ ಅಲ್ಲಿಂದನೂ ತರಿಸ್ಕೋಬಹುದು. ಮೆಟೀರಿಯಲ್ ಫ್ರಮ್ ಅದರ್ ಕಾಂಟ್ರಾಕ್ಟ್, ಬೇರೆ ಕಾಂಟ್ರಾಕ್ಟ್ ಅಲ್ಲಿ ಮೆಟೀರಿಯಲ್ ಇರುತ್ತೆ, ಅಲ್ಲಿ ಕಾಂಟ್ರಾಕ್ಟ್ ಮುಗ್ದೋರುತ್ತೆ, ಅದ್ರ ಮೆಟೀರಿಯಲ್ ನ ಇಲ್ಗೂ ತಂದು ಹಾಕ್ಬೋದು. ಸೊ ಮೆಟೀರಿಯಲ್ ಈ ಕಾಂಟ್ರಾಕ್ಟ್ ಗೋಸ್ಕರ ಯೂಸ್ ಮಾಡೋ ಮೆಟೀರಿಯಲ್ ಎಲ್ಲ ಡೆಬಿಟ್ ಸೈಡ್ ಬರೋ ಐಟಮ್ ಎಲ್ಲ ಇಲ್ಲಿ ಬರಿತಾ ಇದೀವಿ ನಾವು. ನೆಕ್ಸ್ಟ್ 2 ವೇಜಸ್, ಕಾಂಟ್ರಾಕ್ಟ್ ಗೆ ಸಂಬಂಧಪಟ್ಟಿರೋ ಲೇಬರ್ ಕಾಸ್ಟ್ ಗಳನ್ನೆಲ್ಲ ಬರಿತೀವಿ. ನೆಕ್ಸ್ಟ್ 2 ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, 2 ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಗಳು ಯಾವ್ದು ಅಂದ್ರೆ ಕಾಂಟ್ರಾಕ್ಟ್ ಗೆ ಸಂಬಂಧಪಟ್ಟಿರೋಂಥದ್ದು, ಯಾವ್ದೋ ಫ್ಯೂಯಲ್, ಯಾವ್ದೋ ಒಂದು ಆಯಿಲ್, ಏನ್ ಸಮಥಿಂಗ್ ಏನೋ ಎಕ್ಸ್ಪೆಂಡಿಚರ್ ಇರುತ್ತೆ. ನೆಕ್ಸ್ಟ್ ಇಸ್ ಪ್ಲಾಂಟ್ ಅಂಡ್ ಮಿಷಿನರಿ, ಏನೋ ಮಿಷಿನರಿ ತಂದ್ರೆ ಇಲ್ಲಿ ಬರಿತೀವಿ. ಸೊ ಮಿಷಿನರಿ ಡಿಪ್ರಿಸಿಯೇಷನ್ ಮಾತ್ರ ತಗೊಳ್ಳೋದು, ಡಿಪ್ರಿಸಿಯೇಷನ್ ತೋರ್ಸಲ್ಲ ಇಲ್ಲಿ, ಬೇರೆ ಲಾಸ್ಟ್ ಏನ್ ತೋರಿಸ್ತೀವಿ ಅಂತ ಹೇಳ್ತೀನಿ ನಾನು. ಅಕ್ರೂಡ್ ವೇಜಸ್, ಯಾವ್ದ್ರ ವೇಜಸ್ ಕೊಡ್ಲಿಲ್ಲ, ಮುಂಚೆನೆ ಆಗಿರುತ್ತೆ ಅದು ಕೊಟ್ಟಿಲ್ಲ ಅಂತಂದ್ರೆ ಅದನ್ನ ಇಲ್ಲೇ ಇಟ್ಕೋತೀವಿ. ಅಂದ್ರೆ ಇನ್ನು ಪೇಮೆಂಟ್ ಆಗಿಲ್ಲ ಅಂತಂದ್ರೆ ಅಕ್ರೂಡ್ ಎಕ್ಸ್ಪೆನ್ಸಸ್ ಕೂಡ ಇದು ಬರ್ತೀವಿ. ಸೊ ಇದು ಇಷ್ಟು ಡೆಬಿಟ್ ಸೈಡ್ ಅಲ್ಲಿ ಬರ್ತೀವಿ. ಕ್ರೆಡಿಟ್ ಸೈಡ್ ಅಲ್ಲಿ ಏನ್ ಬರ್ತೀವಿ, ಇದು ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್, ಇನ್ನು ಕಾಂಟ್ರಾಕ್ಟ್ ಮುಗ್ದಿಲ್ಲ. ಸೊ ಅದಕ್ಕೆ ಏನಂತ ಬರ್ತೀವಿ, ಬೈ ವರ್ಕ್ ಇನ್ ಪ್ರೋಗ್ರೆಸ್. ಏನಂತ ಬರ್ತೀವಿ ಇಲ್ಲಿ, ಬೈ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬರ್ತೀವಿ. ಯಾಕಂದ್ರೆ ಕಾಂಟ್ರಾಕ್ಟ್ ಇನ್ನು ಕಂಪ್ಲೀಟ್ ಆಗಿಲ್ಲ, ಅದ್ರದ್ದು ಅಕೌಂಟ್ ಇದು. ಸೊ ಅದರಲ್ಲಿ ವರ್ಕ್ ಸರ್ಟಿಫೈಡ್ ಎಷ್ಟು, ವರ್ಕ್ ಅನ್ಸರ್ಟಿಫೈಡ್ ಎಷ್ಟು, ಇವ್ರ ಪ್ರಕಾರ ಸರ್ಟಿಫೈ ಆಗಿರೋ ವರ್ಕ್ ಎಷ್ಟು, ಇನ್ನು ಕೆಲವೊಂದು ಸರ್ಟಿಫೈ ಆಗದಿರೋ ವರ್ಕ್ ಎಷ್ಟು, ಎರಡನ್ನು ಆಡ್ ಮಾಡ್ತೀರಾ. ಸೊ ಇದು ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ಅಂತಾನೆ ಸಪರೇಟ್ ಮಾಡ್ಬಿಡ್ಬೇಕು ನೀವು. ಓಕೆ, ಅಂದ್ರೆ ಎಷ್ಟು ಕೆಲಸ ಆಗಿದೆ ಅನ್ನೋದಕ್ಕೆ ಇದು ನಮ್ಗೆ ಇದು ಬರೋಂಥದ್ದು. ನೆಕ್ಸ್ಟ್, ಈಗ ಮೆಟೀರಿಯಲ್ ತಂದಿರ್ತೀರಿ, ಅದರ ವಾಪಸ್ ಕಳ್ಸಿರ್ತೀರಾ, ರಿಟರ್ನ್ ಟು ಸ್ಟೋರ್, ಇಲ್ಲ ಬೇರೆ ಕಾಂಟ್ರಾಕ್ಟಿಗೆ ಕಳ್ಸಿರ್ತೀರಾ, ಇಲ್ಲ ಮಾರ್ಬೋದು. ಸೊ ಯಾಕಂದ್ರೆ ಕೆಲವೊಂದು ಯೂಸ್ ಆಗಲ್ಲ, ಮೆಟೀರಿಯಲ್ ತರಿಸ್ಬಿಡ್ತೀರಾ, ಕೆಲವೊಂದು ಯೂಸ್ ಆಗದಲ್ಲೇ ಇರ್ಬೋದು, ಮತ್ತೆ ವಾಪಸ್ ಸ್ಟೋರಿಗೆ ಕಳಿಸ್ಬೋದು ಚೆನ್ನಾಗಿಲ್ಲ ಅಂದ್ಬಿಟ್ಟು, ಇಲ್ಲಾಂದ್ರೆ ಬೇರೆ ಕಾಂಟ್ರಾಕ್ಟ್ ಬೇಕು, ಇಲ್ಲಿ ಯೂಸ್ ಆಗಲ್ಲ ಅಂತ ಅಲ್ಲಿಗೆ ಬೇಕಾದ್ರೆ ಕಳಿಸ್ಬೋದು. ಕೊನೆಗೆ ಮೆಟೀರಿಯಲ್ ಎಷ್ಟು ಉಳಿದಿದೆ, ಈ ಮೂರಲ್ಲಿ ಯಾವ್ದಾರು ಮೆಟೀರಿಯಲ್ ಉಳಿಕೆ
ನ ಈ ಕಡೆ ಬರ್ಕೋತೀರಾ. ಮತ್ತೆ ಪ್ಲಾಂಟ್ ನ ನೀವು ಇಲ್ಲಿ ಯೂಸ್ ಮಾಡ್ತಿರ್ತೀರಲ್ಲ, ಸೊ ಅದ್ರದ್ದು ಡಿಪ್ರಿಸಿಯೇಷನ್ ಕಳೆದು ಎಷ್ಟು ಉಳಿದಿದೆ ಅದ್ರ ಬೆಲೆ. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಹೋಗ್ಬಿಡುತ್ತೆ. ಸೊ ಈಗ 1 ಲಕ್ಷ ಪ್ಲಾಂಟ್ ತರ್ತೀರಾ, 1 ವರ್ಷ ಯೂಸ್ ಮಾಡ್ತೀರಾ, ಅದ್ರ ವ್ಯಾಲ್ಯೂ 90,000 ಆಗುತ್ತೆ. ಅಂದ್ರೆ 10% ಡಿಪ್ರಿಸಿಯೇಷನ್ ಅಂದ್ರೆ 90,000 ಆಗುತ್ತೆ. ಸೊ ಎರಡೂ ಬ್ಯಾಲೆನ್ಸ್ ಮಾಡ್ತೀರಾ. ಸೊ ಎರಡೂ ಬ್ಯಾಲೆನ್ಸ್ ಮಾಡಿದಾಗ ಈ ಕಾಂಟ್ರಾಕ್ಟ್ ಇನ್ಕಂಪ್ಲೀಟ್ ಆಗಿರೋದ್ರಿಂದ ಇದನ್ನ ನೋಡಿ, ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಲಾಸ್ಟ್ ಐಟಮ್ ಇದೆ, ಅದನ್ನ ನೋಷನಲ್ ಪ್ರಾಫಿಟ್ ಅಂತ ಕರಿತೀವಿ. ಯಾಕಂದ್ರೆ ಬರೀ ಪ್ರಾಫಿಟ್, ನೆಟ್ ಪ್ರಾಫಿಟ್ ಅಂತ ಕರೆಯಲ್ಲ. ಯಾಕೆ ಅಂದ್ರೆ ಕಾಂಟ್ರಾಕ್ಟ್ ಈಸ್ ಸ್ಟಿಲ್ ಇನ್ಕಂಪ್ಲೀಟ್, ಇನ್ನೂ ಪೂರ್ಣಗೊಂಡಿಲ್ಲ. ಕಾಂಟ್ರಾಕ್ಟ್ ಇನ್ನೂ ಪೂರ್ಣಗೊಂಡಿಲ್ಲ, ಅದಕ್ಕೆ ಇನ್ನೇನಂತ ಬರೀತೀರಾ, ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಅಂತ ಇಲ್ಲಿ ಬರೀತೀರಾ. ಸೊ ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್ ಅಂತ ಇಲ್ಲಿ ಬರೀತೀರಾ. ನೆಕ್ಸ್ಟ್ ನೋಡಿ ಇಲ್ಲಿ, ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಲಾಸ್ಟ್ ನಿಮ್ಗೆ ಫಾರ್ಮೆಟ್ ಕೊಟ್ಟಾಗ ಅದೇನಿತ್ತು ಅಂತಂದ್ರೆ ಇಟ್ಸ್ ಇನ್ಕಂಪ್ಲೀಟ್ ಇತ್ತು. ಸೊ ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆದ್ರೆ ಕಾಂಟ್ರಾಕ್ಟ್ ಏನಾದ್ರು ನೋಡಿ, ಇಲ್ಲಿ 2 ತರ ಇದೆ. ಕಂಪ್ಲೀಟ್ ಕಾಂಟ್ರಾಕ್ಟ್ ಆಯ್ತು ಅಂದ್ರೆ, ಇಫ್ ಪ್ರಾಫಿಟ್ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಯ್ತು, ಪ್ರಾಫಿಟ್ ಆಯ್ತು ಅಂದ್ರೆ ಟ್ರಾನ್ಸ್ಫರ್ ಟು ಕ್ರೆಡಿಟ್ ಸೈಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಕ್ರೆಡಿಟ್ ಸೈಡ್ ಅಲ್ಲಿ ಮಾಡ್ತೀರಾ. ಲಾಸ್ ಆಯ್ತು ಅಂದ್ರೆ ಟ್ರಾನ್ಸ್ಫರ್ ಟು ಡೆಬಿಟ್ ಸೈಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇದು ಕಂಪ್ಲೀಟ್ ಆದ್ರೆ, ಯಾಕಂದ್ರೆ ಡೈರೆಕ್ಟ್ ಪ್ರಾಫಿಟ್ ಬಂದ್ಬಿಡ್ತು. ಸೊ ಕಾಂಟ್ರಾಕ್ಟ್ ಇನ್ಕಂಪ್ಲೀಟ್ ಆಯ್ತು ಅಂತಂದ್ರೆ, ಇಫ್ ಪ್ರಾಫಿಟ್ ಆದ್ರೆ, ಅದರಲ್ಲೂ ಇನ್ನು ಇನ್ಕಂಪ್ಲೀಟ್ ಆದ್ರೂ ಕೆಲವೊಂದ್ಸಲಿ ಆ ಖರ್ಚಿನ ಮೇಲೆ ಪ್ರಾಫಿಟ್, ನೋಷನಲ್ ಪ್ರಾಫಿಟ್ ಅಂತ ಆಲ್ರೆಡಿ ಹೇಳಿದೆ. ಫಸ್ಟ್ ಏನ್ ಮಾಡ್ತೀವಿ, ಫಸ್ಟ್ ಪಾರ್ಟ್ ಟ್ರಾನ್ಸ್ಫರ್ ಟು ಕ್ರೆಡಿಟ್ ಸೈಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಒಂದು ಇಷ್ಟು ಭಾಗ ಅಂತ ಕಳಿಸ್ಬಿಡ್ತೀವಿ. ಅಂದ್ರೆ ನೋಷನಲ್ ಪ್ರಾಫಿಟ್ ಅಲ್ಲಿ ಕೆಲವೊಂದು ಭಾಗನ ಏನ್ ಮಾಡ್ತೀವಿ, ಇಷ್ಟು ಭಾಗ ಅಂದ್ಬಿಟ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಳಿಸ್ತೀರಾ. ನೆಕ್ಸ್ಟ್ ಇನ್ನ ಮಿಕ್ಕಿದ್ದು ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ಗೆ ಕಳಿಸ್ತೀರಾ. ಸೇಮ್ ಥಿಂಗ್ ಅದು ಕ್ರೆಡಿಟ್ ಸೈಡ್ಗೆ, ಕ್ರೆಡಿಟ್ ಸೈಡ್ ಆಫ್ ಪ್ರಾಫಿಟ್ ಆದ್ರೆ ಕ್ರೆಡಿಟ್ ಸೈಡ್ಗೆ, ಈ ಲಾಸ್ ಆದ್ರೆ ಡೆಬಿಟ್ ಸೈಡ್ಗೆ ಅದನ್ನೇ ಮಾಡ್ತೀರಾ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಮಾಡಲ್ಲ, ಲಾಸ್ ಆದ್ರೆ ಡೈರೆಕ್ಟ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಹೋಗುತ್ತೆ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ, ಸೊ ಈಗ ನೋಷನ್ ಪ್ರಾಫಿಟ್ ಎಷ್ಟಪ್ಪ, ಎಷ್ಟು ತಗೊಳ್ಳೋದು ಅನ್ನೋದು ತುಂಬಾ ಕಾಂಪ್ಲಿಕೇಟೆಡ್. ಸೊ ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ, ಸೊ ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಪರ್ಸೆಂಟೇಜ್ ನೋಡಿ, ಇಲ್ಲಿ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಹೆಂಗ್ ಕಂಡು ಹಿಡಿತೀರಾ ಅಂತ ಅಂದ್ರೆ, ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ಅಂದ್ರೆ ಕಾಂಟ್ರಾಕ್ಟ್ 10 ಲಕ್ಷಕ್ಕಾಗಿದೆ, ಸೊ 4 ಲಕ್ಷ ಕೆಲಸ ಆಗಿದೆ. ವರ್ಕ್ ಸರ್ಟಿಫೈಡ್ ಎಷ್ಟಾಗಿದೆ, 4 ಲಕ್ಷ ಆಗಿದೆ. ಕಾಂಟ್ರಾಕ್ಟ್ ಅಂದ್ರೆ 40%. ಸೊ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಹೆಂಗ್ ಕಂಡು ಹಿಡಿತೀರಾ ಅಂತ ಅಂದ್ರೆ, ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್, ಇದ್ರ ಮುಖಾಂತರ ನೀವು ಕಂಡು ಹಿಡಿತೀರಾ. ಸೊ ಇದರಲ್ಲಿ ಆಸ್ ಪರ್ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ 3 ಸ್ಟೇಜಸ್, 3 ಸ್ಟೇಜ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಂಥದ್ದು. ಈಗ ನೋಷನ್ ಪ್ರಾಫಿಟ್ ಅಂತ ಹೇಳಿದೆ ನಿಮಗೆ, ಇನ್ನು ಪ್ರಾಫಿಟ್ ಅಂತ ಡಿಕ್ಲೇರ್ ಮಾಡೋಕ್ಕಲ್ಲ, ಫೈನಲ್ ಆಗೋ ತನಕ. ಸೊ ಇನಿಷಿಯಲ್ ಸ್ಟೇಜ್, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕೆಲಸ 24% ಆಗಿದ್ರೆ ಯಾವುದೇ ರೀತಿ ಪ್ರಾಫಿಟ್ ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲ್ಲ. ಅಂದ್ರೆ ನೋ ಪ್ರಾಫಿಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಕೆಲಸ 25 ಗಿಂತ ಒಳಗಡೆ, ಅಂದ್ರೆ 25 ಅಂಡ್ ಎಬೋ ಇದ್ರೆ ಬೇರೆ, 25% ಗಿಂತ ಕಡಿಮೆ. ಈಗ 10 ಲಕ್ಷ ಕಾಂಟ್ರಾಕ್ಟ್, ಬರೀ 2 ಲಕ್ಷದ ಕೆಲಸ ಆಗಿದೆ ಅಂದ್ರೆ 20% ಮಾತ್ರ ಕೆಲಸ ಆಗಿದೆ ಅಂತ ಅರ್ಥ ಅಲ್ವಾ. ಸೊ ಈ ತರ ಇದ್ದಾಗ ನೀವು ನೋಷನಲ್ ಪ್ರಾಫಿಟ್ ಏನಿರುತ್ತೆ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲ್ಲ. ಯಾಕೆಂದ್ರೆ ಬಿಲೋ 25% ಇದೆ. 25 to 49 ಅಂದ್ರೆ 50% ಒಳಗಡೆ ಇದ್ರೆ, 25% ಇಂದ 59% ಇದ್ರೆ ನೋಷನಲ್ ಪ್ರಾಫಿಟ್ ಎಷ್ಟು ಬಂದಿರುತ್ತೆ ನಿಮ್ಗೆ ಅಂದ್ರೆ, ಕಾಂಟ್ರಾಕ್ಟ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಬಂದಿರುತ್ತೆ ಅದರಲ್ಲಿ 1/3 ಅಂದ್ರೆ 1/3 ಭಾಗ ಅಷ್ಟು ಇನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀರಾ. ಓಕೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಇಷ್ಟು ಪ್ರಾಫಿಟ್ ಆಗಿದೆ ಅಂತ ಕ್ರೆಡಿಟ್ ಮಾಡ್ತೀರಾ ನೋಷನಲ್ ಪ್ರಾಫಿಟ್ ಇಂದ. ಅದು ಫಾರ್ಮುಲಾ ಇದಿದೆ ನೋಡಿ ಇಲ್ಲಿ, 1/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಈ ಕೆಲಸ 50% ಇಂದ 100% ಆಗಿದ್ರೆ, 50% to 100% ಆಗಿದ್ರೆ 2/3 ಮಾಡ್ತೀರಾ ಅದನ್ನ. 1/3 ಇದ್ರೆ 25 to 49 ಇದ್ರೆ 1/3. ಎಬೋ 50% ಇದ್ರೆ ಏನ್ ಮಾಡ್ತೀರಾ, 2/3. ಈ ಕೆಲಸ 5 ಲಕ್ಷ ಆಗಿದೆ ಅಂತ ಅಂದ್ರೆ, ನೋಷನ್ ಪ್ರಾಫಿಟ್ 1 ಲಕ್ಷ ಆಗಿದೆ ಅಂತಂದ್ರೆ ಅದರಲ್ಲಿ 2/3 ನ ಟ್ರಾನ್ಸ್ಫರ್ ಎಲ್ಲಿಗೆ ಮಾಡ್ತೀರಾ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಮಾಡ್ತೀರಾ. ಓಕೆ, ದಟ್ಸ್ ವಾಟ್. ಇದು ಬ್ಯಾಲೆನ್ಸ್ ಶೀಟ್ ಹೆಂಗಿದೆ ಅಂತ ನೋಡ್ತಿ. ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ನಿಮ್ಗೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ, ಲಯಬಿಲಿಟೀಸ್ ಅಲ್ಲಿ ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಎಷ್ಟು, ಅನ್ಪೇಯ್ಡ್ ಎಕ್ಸ್ಪೆನ್ಸಸ್, ಅನ್ಪೇಯ್ಡ್ ವೇಜಸ್ ಇದ್ರೆ ಈ ಕಡೆ ಬರ್ತೀರಾ. ಅಸೆಟ್ ಸೈಡ್ ಅಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್, ವರ್ಕ್ ಸರ್ಟಿಫೈಡ್ ಪ್ಲಸ್ ವರ್ಕ್ ಅನ್ಸರ್ಟಿಫೈಡ್ ಏನಾದ್ರು ಇದ್ರೆ ಮೈನಸ್ ಕ್ಯಾಶ್ ರಿಸೀವ್ಡ್, ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಇದ್ರೆ ಮೈನಸ್ ಮಾಡಿ ಕೊನೆಗೆ ಎಷ್ಟು ಅಂತ ಬರೀತೀರಾ. ಮತ್ತೆ ಪ್ಲಾಂಟ್ ಎಷ್ಟು ಉಳಿದಿದೆ, ಮಿಷಿನರಿ ಮತ್ತೆ ಮೆಟೀರಿಯಲ್ ಎಷ್ಟು ಉಳಿದಿದೆ, ಕ್ಯಾಶ್ ಎಷ್ಟು ಇದೆ, ಅದು ಮಾಡಿದ್ರೆ ನಿಮ್ಗೆ ಬ್ಯಾಲೆನ್ಸ್ ಸಿಗುತ್ತೆ. ಓಕೆ, ದಟ್ಸ್ ಆಲ್ ಅಬೌಟ್ ಕಾಂಟ್ರಾಕ್ಟ್ ಅಕೌಂಟ್ ಥಿಯರಿ. ಸೊ ಕಾಂಟ್ರಾಕ್ಟ್ ಅಕೌಂಟ್ ಥಿಯರಿ ಇಷ್ಟು ನಿಮ್ಗೆ
ಇರುತ್ತೆ. ಸೊ ಕಾಂಟ್ರಾಕ್ಟ್ ಅಕೌಂಟ್ ಥಿಯರಿ ಈ ಕ್ಲಾಸಲ್ಲಿ ನೀವು ಒಂದು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಏನೇನು ಥಿಯರಿ ಪಾರ್ಟ್ ಇರುತ್ತೆ ಅನ್ನೋದನ್ನ ನೋಡಿದ್ರಿ. ಸೊ ಐ ವಿಲ್ ಸ್ಟಾರ್ಟ್ ವಿತ್ ನಿಮಗೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂದ್ರೆ ಏನು, ವಾಟ್ ಇಟ್ ಮೀನ್ ಅಂತ ಹೇಳಿದೆ. ಎಸ್ಪೆಷಲಿ ಫಾರ್ ಕನ್ಸ್ಟ್ರಕ್ಷನ್ ವರ್ಕ್ ಲಾಂಗ್ ಪೀರಿಯಡ್ ಅಂತ ಇರುತ್ತೆ, ಫಾರ್ ಕಸ್ಟಮರ್ ಸ್ಪೆಷಲ್ ರಿಕ್ವೈರ್ಮೆಂಟ್ಗೋಸ್ಕರ. ಸೊ ಫೀಚರ್ಸ್ಗಳು ನೋಡಿದ್ರಿ, ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ನೋಡಿದ್ರಿ, ಮತ್ತೆ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್, ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್, ಕಾಂಟ್ರಾಕ್ಟ್ ವಿತ್ ಎಸ್ಕಲೇಷನ್ ಕಾಸ್ಟ್. ಸೊ ಇಷ್ಟು ನೋಡಿದ್ರಿ. ಕಾಸ್ಟ್ ಅಟ್ರಿಬ್ಯೂಟಬಲ್ ಟು ಕಾಂಟ್ರಾಕ್ಟ್ ಅಕೌಂಟ್ ಯಾವ್ದು ಇದ್ರಲ್ಲ, ಕಾಂಟ್ರಾಕ್ಟ್ ಅಕೌಂಟಿಗೆ ಸೇರಲ್ಲ ಅನ್ನೋದು. ಸೊ ಒನ್ ಆಫ್ ದ ಎಕ್ಸಾಂಪಲ್ ವಿ ಹ್ಯಾವ್ ಸೀನ್ ಇಲ್ಲಿ ನೋಡಿರೋದು. ನೆಕ್ಸ್ಟ್ ವರ್ಕ್ ಸರ್ಟಿಫೈಡ್ ಅಂದ್ರೇನು, ವರ್ಕ್ ಅನ್ಸರ್ಟಿಫೈಡ್ ಅಂದ್ರೇನು ಅಂತ ನೋಡಿದ್ರಿ. ಅಂಡ್ ಯಾವ ರೀತಿ 1 year ಅಲ್ಲಿ ಕ್ಲಾಸಿಫೈ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನೋಡಿದ್ರಿ. ರಿಟೆನ್ಷನ್ ಮನಿ, ಕಾಂಟ್ರಾಕ್ಟ್ ಅಕೌಂಟ್ ಫಾರ್ಮೆಟ್ ಯಾವ ತರ ಇರುತ್ತೆ ಅಂತ ನೋಡಿದ್ರಿ. ಅಂಡ್ ಕಂಪ್ಲೀಟ್ ಆದ್ರೆ ಪ್ರಾಫಿಟ್ ಏನ್ ಮಾಡ್ತೀರಾ, ಡೈರೆಕ್ಟ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀರಾ. ಇನ್ಕಂಪ್ಲೀಟ್ ಆದ್ರೆ ಡಿಪೆಂಡ್ಸ್ ಆನ್, ನೋಡಿ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಕೆಲಸ ಆಗಿರುತ್ತೆ ಅದ್ರ ಮೇಲೆ ಟ್ರಾನ್ಸ್ಫರ್ ಮಾಡ್ತೀರಾ. 25% ಬಿಲೋ 25% ಇದ್ರೆ ಟ್ರಾನ್ಸ್ಫರ್ ಮಾಡಲ್ಲ. 25 to 49% ಇದ್ರೆ 1/3 ಮಾಡ್ತೀರಾ. 50 to 100% ಇದ್ರೆ 2/3 ಮಾಡ್ತೀರಾ. ಮತ್ತೆ ಬ್ಯಾಲೆನ್ಸ್ ಶೀಟ್ ಫಾರ್ಮ್ನ ಇಲ್ಲಿ ನೀವು ನೋಡಿದ್ರಿ. ಓಕೆ, ದಿಸ್ ಇಸ್ ದ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ನಿಮ್ಗಿರೋ